ಈ ಪಾರ್ಟ್ ಅಲ್ಲಿ ಮೇನ್ ಏನಪ್ಪಾ ಅಂದ್ರೆ Hey guys, welcome to my channel. This is Karthik Xaverius. ಆಕ್ಷನ್ ಸಿನಿಮಾ ನೋಡಿ ಬೋರ್ ಆಗಿದ್ದ ಜನಗಳು ಕಾಯ್ಕೊಂಡು ಕೂತಿದ್ದಂತ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಯಾವ ತರ ಇತ್ತು, ಏನೆಲ್ಲ ಪಾತ್ರಗಳು ಬಂತು, ಏನೆಲ್ಲ ಟ್ವಿಸ್ಟ್ ಗಳಿತ್ತು, ಹೇಗಿತ್ತು, ನಿಜವಾಗ್ಲೂ ಸ್ಯಾಟಿಸ್ಫೈ ಆಯ್ತಾ ಫಸ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ತರಾನೇ ಜನಕ್ಕೆ ಇಷ್ಟ ಆಯ್ತಾ ಅದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ತೀನಿ. ಬನ್ನಿ ಮೂವಿ ರಿವ್ಯೂ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆ ಯಾರು ದೋಸ್ತಿಗಳು ವಿಸಿಟ್ ಮಾಡಿ ನೋಡ್ತೀರಾ, ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನನ್ನ ಚಾನಲ್ಗೆ ಸ್ವಾಗತ ಗುರು. ಆಕ್ಚುಲಿ ಫಸ್ಟ್ ಹಾಫ್ ಹೆಂಗಿದೆ ಅಂದ್ರೆ ಮೀಡಿಯಂ ಫಾಸ್ಟ್ ಅಲ್ಲಿ ಒಂಥರ ಡೈಲಿ ರುಟೀನ್ ಲೈಫ್ ತರ ತೋರಿಸ್ತಾರೆ, ಫ್ಯಾಮಿಲಿ ಸ್ಟೋರಿನ. ಜೊತೆಗೆ ಕೆಲವೊಂದಷ್ಟು ಕಾಮಿಡಿನ ಆಡ್ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿ ವರ್ಕ್ ಕೂಡ ಆಗಿದೆ. ಫಸ್ಟ್ ಹಾಫ್ ಎಂಡ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಇಂಟರ್ವಲ್ ಪಾರ್ಟ್ ಹತ್ರ, ಅದು ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿ ತನಕ ಒಂದು ಲೆವೆಲ್ ಆಗಿ ಹೋಗ್ತಿದ್ದು ಆ ಟ್ವಿಸ್ಟ್ ಬಂದ ತಕ್ಷಣ ಏನಿದೆ ಸಿಕ್ಕಾಪಟ್ಟೆ ಹೈಪ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅದು ಸೆಕೆಂಡ್ ಹಾಫ್ ಬ್ರಿಡ್ಜ್ ಆಗಿ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಏನಿದೆ ಸೀಟ್ ಎಡ್ಜ್ ಅಲ್ಲಿ ಕೂರಿಸುತ್ತೆ ಅಂತಾನೆ ಹೇಳ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಮಾತ್ರ ಲಾಸ್ಟ್ 20 ಮಿನಿಟ್ಸ್ ಅಂತೂ ಕ್ರೇಜಿ ಅಂತಾನೆ ಹೇಳ್ಬೋದು. ಮೈಂಡ್ ಬ್ಲಾಕ್ ಮಾಡ್ಬಿಡುತ್ತೆ, ಏನ್ ಆಗೋದು ಗುರು ಆ ತರ ಮಾಡ್ಬಿಡುತ್ತೆ. ಇದು ಫಸ್ಟ್ ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಏನಿತ್ತು ಅಂತ ಹೇಳಿದೆ ಮೇಜರ್ ಆಗಿ. ಟೋಟಲ್ ಸಿನಿಮಾದಲ್ಲಿ ಏನೆಲ್ಲ ಕಾಣಕ್ಕೆ ಸಿಕ್ತು, ಮೇನ್ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಜನಗಳಲ್ಲಿ ಅಂತ ನೋಡೋದಾದ್ರೆ, ನಮ್ಮ ಹೀರೋಗೆ ಏನಾಗುತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಏನು ಬುಕ್ ಬರ್ದಿದ್ದ ಅದನ್ನ ಪ್ರೆಸೆಂಟ್ ಆಗಿ ತಂದ್ಬಿಟ್ಟು ಅವನ ಸ್ವಂತ ಥಿಯೇಟರ್ ಅಲ್ಲಿ ತನ್ನ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ, ಅದು ದೊಡ್ಡ ಬ್ಲಾಕ್ ಬಸ್ಟರ್ ಆಗ್ಬೇಕು ಅಂತ. ಅದೇ ರೀತಿ ಸಿನಿಮಾದಲ್ಲಿ ತಾನ್ ಕಂಡಂತ ಕನಸು ನಿಜ ಆಗುತ್ತೆ. ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ರೂ ಕೂಡ ಹೀರೋಗೆ ತಲೆಯಲ್ಲಿ ಟೆನ್ಷನ್ ಕಾಡ್ತಾನೆ ಇರುತ್ತೆ. ಅವನಿಗೆ ಸಂತೋಷನ ಎಂಜಾಯ್ ಮಾಡಕ್ಕೆ ಆಗ್ತಾರಲ್ಲ ಆ ಲೆವೆಲ್ ತಲೆಯಲ್ಲಿ ಟೆನ್ಷನ್ ಇರುತ್ತೆ. ಅದು ಫ್ಯಾಮಿಲಿ ಬಗ್ಗೆ. ಈ ಸತಿ ಏನಂದ್ರೆ ಅವ್ರ ಫ್ಯಾಮಿಲಿಗೆ ಇಮೋಷನಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರ ಅಪ್ಪ ಫ್ಯಾಮಿಲಿ ಬಗ್ಗೆ ಹೆಂಗ್ ಯೋಚನೆ ಮಾಡ್ತಾನೆ ಅಂದ್ರೆ, ತನ್ನ ಮಕ್ಕಳು ನಮ್ಮ ಅಪ್ಪ ತುಂಬಾ ದೊಡ್ಡ ಕ್ರಿಮಿನಲ್, ಯಾಕಂದ್ರೆ ದೊಡ್ಡ ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ, ಈ ತರ ಎಲ್ಲ ಮಾಡ್ತಾ ಇದ್ದಾನೆ, ಒಂಥರ ಕ್ರಿಮಿನಲ್ ಆಗಿ ಕಾಣ್ತಾ ಇದೀನಲ್ಲ ನನ್ನ ಮಕ್ಳಿಗೆ ಅನ್ನೋದು ಸಿಟ್ಟು ಫೀಲ್ ಅವನ್ಗೆ ತುಂಬಾ ಜಾಸ್ತಿನೇ ಕಾಡ್ತಾ ಇರುತ್ತೆ. ಈ ಪಾರ್ಟ್ ಅಲ್ಲಿ ಮೇನ್ ಏನಪ್ಪಾ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲಿ ಪೊಲೀಸ್ಗಳು ತುಂಬಾ ಓಡೋಗ್ತಾ ಇದ್ರು. ಬಟ್ ಈ ಪಾರ್ಟ್ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮೀಡಿಯಾ ಪೀಪಲ್ ಏನಿದ್ದಾರೆ ಅವರು ಕಣ್ಣಿಟ್ಬಿಟ್ಟು ಈ ಸಖತ್ತು ಕಿಲಾಡಿ ಇವನು, ಈ ತರ ಎಲ್ಲ ಮೋಸ ಮಾಡಿದಾನೆ, ಇನ್ನೂ ಸಿಕ್ಕಾಕೊಂಡಿಲ್ವಲ್ಲ ಇವನು ಅಂತ ಅವನ ಮೇಲೆ ಎಲ್ಲೆಲ್ಲಿ ಗಲ್ಲಿಲಿ ಎಲ್ಲೆಲ್ಲಿ ಹೋಗ್ತಾನೆ ಆ ಕಡೆ ಎಲ್ಲ ವಿಚಾರಿಸ್ತಾರೆ. ಚಿಕ್ಕ ಸುಳಿವುಗಳು ಒಂದೊಂದೇ ಸಿಗ್ತಾ ಹೋಗುತ್ತೆ. ಅದನ್ನ ಪೊಲೀಸ್ ಇವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಮೀಡಿಯಾದವರು ಅವನ್ನ ಹಿಡ್ದಾಕಕ್ಕೆ ಪ್ರಯತ್ನ ತುಂಬಾ ಸಖತ್ತಾಗೆ ಮಾಡ್ತಾರೆ. ಅದಕ್ಕೆ ಟ್ಯಾಕಲ್ ಮಾಡಕ್ಕೆ ಹೀರೋ ಯಾವ್ದೆಲ್ಲ ರೀತಿಯ ಸಂಚು ಮಾಡ್ತಾನೆ, ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಸಕ್ಸಸ್ ಇಂದ ಬಂದಂತ ದುಡ್ಡಲ್ಲಿ ಮಗಳ ಮದುವೆ ಮಾಡಕ್ಕೆ ಹೀರೋ ಪ್ಲಾನ್ ಮಾಡ್ತಾ ಇರ್ತಾನೆ. ಬಟ್ ಅವಳ ದೊಡ್ಡ ಮಗಳ ಮದುವೆ ಏನಿದೆ ಇದು ಕೂಡ ಒಂದು ಮೇನ್ ಪಾಯಿಂಟ್ ಆಗಿ ಈ ಸಿನಿಮಾದಲ್ಲಿ ಕೆಲವೊಂದಷ್ಟು ಟ್ವಿಸ್ಟ್ ಗಳನ್ನ ತರುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಲ್ಯಾಬ್ ಅಲ್ಲಿ ಏನು ಅಸಿಸ್ಟೆಂಟ್ ಇದ್ನಲ್ವಾ ಸಪೋರ್ಟ್ ಆಗಿ ಹೇಗೆ ನಿಂತಿದ್ದ ನಮ್ ಹೀರೋಗೆ, ಈ ಪಾರ್ಟ್ ಅಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸ್ತಾನೆ ಅಂತಾನೆ ಹೇಳ್ಬೋದು. ಅದರಿಂದ ಕೂಡ ಒಂದು ಟ್ವಿಸ್ಟ್ ಸಿಗುತ್ತೆ ಖಡಕ್ ಆಗಿರೋದು ಈ ಸಿನಿಮಾಗೆ. ಇನ್ನು ನಮ್ ಹೀರೋ ಕಡೆ ಲಾಯರ್ ಹೇಳ್ತಾರೆ ಇವ್ರಿಗೆ ಆಲ್ರೆಡಿ ಒಂಥರ ಪಾಸಿಟಿವ್ ಆಗಿ ನಿಂತ್ಕೊಂತಾರೆ ಅಂತಾನೆ ಹೇಳ್ಬೋದು. ನಮ್ ಹೀರೋ ಕಡೆ ಲಾಯರು ಆತರ ಎಲ್ಲ ತಿಳ್ಕೊಳ್ಳಲ್ಲ, ನಿಮ್ ಮಕ್ಳು ನೀವು ನೆಗೆಟಿವ್ ಆಗಿ ತಲೆಗೆ ಹಾಕೊಂಬೇಡಿ ಅಂತ. ಬಟ್ ನಮ್ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಹೋಗ್ತಾನೆ ಇರ್ತಾನೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಸೊ ಈ ಥರ್ಡ್ ಪಾರ್ಟ್ ಅಲ್ಲಿ ಮೇಜರ್ ರೋಲ್ ಪ್ಲೇ ಆಗಿರೋದೇ ಮೀಡಿಯಾ ಪೀಪಲ್, ನಮ್ ಹೀರೋ. ಮತ್ತೆ ಇಂಟರ್ವಲ್ ಪಾರ್ಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊಳುತ್ತೆ. ಹೆಂಗಂದ್ರೆ ಸ್ಟೋರಿ ಈ ತರ ಫ್ಲಾಟ್ ಆಗಿ ಹೋಗ್ತಿದ್ದು ಸಡನ್ ಆಗಿ ಗ್ರಾಫ್ ಹೈಪ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಪಾರ್ಟ್ ಗೆ ಅದು ಬ್ರಿಡ್ಜ್ ಆಗಿ ಕನೆಕ್ಟ್ ಆಗುತ್ತೆ. ಪಾರ್ಟ್ 1 ಪಾರ್ಟ್ 2 ಸಕ್ಸಸ್ ನ ಇವರು ತಲೆಗೆ ತಕೊಂಡೆ, ಪಾರ್ಟ್ 3 ನ ಲೇಜಿ ಮಾಡಿದೆ ಜೀತು ಜೋಸೆಫ್. ಥರ್ಡ್ ಪಾರ್ಟ್ ಅಲ್ಲಿ ಸಕ್ಕದಾಗಿ ವರ್ಕ್ ಮಾಡಿ ಸಾಲಿಡ್ ಆಗಿ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಎಂಡಿಂಗ್ ಯಾವ ತರ ಇದೆಯಪ್ಪ ಅಂದ್ರೆ ಇದು ಥರ್ಡ್ ಪಾರ್ಟ್ ಗೆ ಎಂಡ್ ಆಗಲ್ಲ. ಆಕ್ಚುಲಿ ಇದನ್ನ ಕಂಟಿನ್ಯೂ ಆಗಿ ಇದೊಂಥರ ಹ್ಯಾರಿ ಪಾಟರ್ ಸೀರೀಸ್ ತರ ಕಂಟಿನ್ಯೂ ಆಗಿ ತಗೊಂಡ್ ಹೋಗ್ತಾನೆ ಇರ್ಬೋದು. ದೃಶ್ಯಂ 3, 4, 5, 6 ಅಂತ ಆ ಲೆವೆಲ್ ತಗೊಂಡ್ ಬರ್ತಾ ಇದ್ದಾರೆ. ಗ್ಯಾರಂಟಿ ನನಗಂತೂ ಇಷ್ಟ ಆಯ್ತು. ನನ್ನ ರೇಟಿಂಗ್ ಬಂದ್ಬಿಟ್ಟು 10ಗೆ 9 ಕೊಡ್ತೀನಿ ಅಂತಾನೆ ಹೇಳ್ಬೋದು. ನನಗಂತೂ ಇಷ್ಟ ಆಯ್ತು. ಕೆಲವೊಂದಷ್ಟು ಜನಗಳಿಗೆ ಫಸ್ಟ್ ಹಾಫ್ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಡೈಲಿ ರುಟೀನ್ ಲೈಫ್ ತರ ಬರುತ್ತೆ, ಸ್ಲೋ ಆಗಿ ಮೀಡಿಯಂ ಫಾಸ್ಟ್ ಆಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ನನಗಂತೂ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಎರಡೂ ಇಷ್ಟ ಆಯ್ತು. ಜೊತೆಗೆ ಡ್ಯೂರೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಆಕ್ಚುಲಿ ಇನ್ನೂ ಚೆನ್ನಾಗಿ ತಗೊಂಡೋಗ್ಬೋದಾಗಿತ್ತು. ಇನ್ನೂ ಹಳೇದ್ ಸ್ವಲ್ಪ ತಗೊಂಡ್ಬಿಟ್ಟು ಈ ತರ ಇದ್ದಿದ್ರೆ ಹಿಂಗೆ ಹಂಗೆ ಅಂತ ಸ್ವಲ್ಪ ಮಾಡ್ಬೋದಾಗಿತ್ತು. ಅಲ್ಲೂ ಒಂದು ಪಾಯಿಂಟ್ ಮಿಸ್ ಆಯ್ತು ಅನ್ಕೊಂತೀನಿ. ಅದು ಬಿಟ್ರೆ ತುಂಬಾ ಚೆನ್ನಾಗಿ ಫ್ಲಾಟ್ ಆಗಿ
ಎಲ್ ಕ್ಯೂರಿಯಾಸಿಟಿ ಬೇಕಾದ್ರೆ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಆಕ್ಚುಲಿ ಮೋಹನ್ ಲಾಲ್ ಅವರ ಕರಿಯರ್ ಅಲ್ಲಿ ಏನಕ್ಕೆ ಇಂಥ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ತರ ಸಿನಿಮಾಗಳೇ ಸಾಕ್ಷಿ ಅಂತ ಹೇಳ್ಬೋದು. ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಗುರು ಇವರು. ನಮ್ ಕನ್ನಡದಲ್ಲಿ ಮೈತ್ರಿ ಸಿನಿಮಾ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ತಮ್ಮ ಆಕ್ಟಿಂಗ್ ಮೂಲಕ. ಆ ಸ್ಟೋರಿ ಲೈನ್ ಏನಿರುತ್ತೆ ಅದಕ್ಕೆ ತಕ್ಕನಾಗೆ ನ್ಯಾಚುರಲ್ ಆಗಿ ಸಾಲಿಡ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಗುರು. ಇದಕ್ಕೆ ಮೋಹನ್ ಲಾಲ್ ಅವರು ಮಲಯಾಳಂ ಅಲ್ಲಿ ಒಂದು ಲೆಜೆಂಡ್ ಸ್ಥಾನನ ತುಂಬಿರೋದು ಅಂತಾನೆ ಹೇಳ್ಬೋದು. ಆ ಲೆವೆಲ್ ಆಕ್ಟಿಂಗ್ ಮಾಡ್ತಾರೆ. ಕಥೆನ ಹಂಗೆ ಆಕ್ಟಿಂಗ್ ಮೂಲಕ ತಿಂದಾಕಿ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಆಕ್ಚುಲಿ ಈ ತರ ಸಸ್ಪೆನ್ಸ್ ಥ್ರಿಲ್ಲರ್ ಇವರಂತ ಆಕ್ಟರ್ ಗಳ ಮೂಲಕ ನೋಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಮಾಡುತ್ತೆ. ಈ ತರ ಸ್ಟೋರಿಗಳಿಗೆ ಈ ತರ ಆಕ್ಟರ್ ಗಳೇ ಬೇಕು ಗುರು. ಆ ತರ ಆಕ್ಟರ್ ಮಾತ್ರ ಮೋಹನ್ ಲಾಲ್ ಅಂತ ಹೇಳ್ಬೋದು. ಇದಾಗಿತ್ತು ನನ್ನ ದೃಶ್ಯಂ 3 ಮೂವಿ ರಿವ್ಯೂ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.